ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ನಿಮಗೋಸ್ಕರ ಒಂದು ಒಳ್ಳೆಯ ಹೋಮ್ ರೆಮಿಡಿನ ನಾನು ತೊಗೊಂಬಂದಿದ್ದೀನಿ. ಅದು ನಮಗೆ ನೈಸರ್ಗಿಕವಾಗಿ ಸಿಗುವಂಥ ಒಂದು ಸೊಪ್ಪಿನಿಂದ ಮಾಡುವಂಥ ಒಂದು ಪ್ರತಿಯೊಬ್ಬರಿಗೂ ಈ ಒಂದು ಸೊಪ್ಪು ಸಿಗುತ್ತೆ. ಅವರು ಎಲ್ಲರೂ ಈ ಒಂದು ಸೊಪ್ಪಿನಿಂದ ನೀವು ಒಂದು ಹೋಮ್ ರೆಮಿಡಿನ ಮಾಡ್ಕೋಬೋದು. ಏನಪ್ಪ ಅಂತೀರಾ, ಮುಖದ ಮೇಲೆ ಗುಳ್ಳೆಗಳ ಕಲೆಗಳಾಗಲಿ, ಆ್ಯಕ್ನೆ ಅಂತಾರಲ್ಲ ಅದಾಗಲಿ, ಮುಖದ ಜಾಸ್ತಿ ಪೂರ್ತಿ ಮುಖ ತುಂಬ ಎಲ್ಲ ಗುಳ್ಳೆಗಳಿರ್ತಾವೆ. ಇದಕ್ಕೆಲ್ಲದಕ್ಕೂ ಈ ಒಂದು ಹೋಮ್ ರೆಮಿಡಿ ರಾಮಬಾಣ ಆಗಿರ್ತೈತಿ. ಇದು ನಮ್ಮ ಪರಿಸರ ಕೊಟ್ಟಿರುವಂಥ ಒಂದು ವರದಾನ ನಮಗಂತ ಅಂತ ಹೇಳ್ಬೋದು. ಏನಪ್ಪ ಅಂತೀರಾ, ಇವತ್ತು ಬೇವಿನ ಸೊಪ್ಪಿನಿಂದ ಒಂದು ಹೋಮ್ ರೆಮಿಡಿ ನಾನು ಮಾಡಿ ತೋರಿಸ್ತೀನಿ. ಅದಕ್ಕೂ ಮೊದಲು ನನ್ನ ಹುಟ್ಟಿದ ಹಬ್ಬಕ್ಕೆ ಯಾರೆಲ್ಲ ಬಹಳಷ್ಟು ಜನ ನಿಜವಾಗ್ಲೂ ನಾನು ಯೂಟ್ಯೂಬ್ ಮಾಡಿದ್ದು ಸಾರ್ಥಕ ಅನಿಸ್ತು ಫ್ರೆಂಡ್ಸ್. ಯಾಕಂದ್ರೆ ಎಷ್ಟು ಜನ ನನಗೆ ಒಂದು ವಿಶ್ ಮಾಡಿದ್ದೀರಾ ಅಂತ ಅಂದ್ರೆ ಅಷ್ಟು, ಅದರಲ್ಲಿ ಬೇರೆ ಬಹಳನ ಪ್ರೀತಿಪೂರ್ವಕವಾಗಿ ವಿಶ್ ಮಾಡಿದ್ದೀರಾ. ನಿಮಗೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ. ನಾನು ನಿಜ ಹೇಳಬೇಕಂದ್ರೆ ಈ ಒಂದು ಖುಷಿನ ನಾನು ನಿಜವಾಗ್ಲೂ ಅನುಭವಿಸ್ಬೇಕು ಅಂತ ಹೇಳಿದ್ರೆ ನೀವೆಲ್ಲಿರ್ತೀರಿ, ನೀವು ನನ್ನನ್ನು ನೋಡಿರ್ತೀರಿ, ಆದರೆ ನಿಮ್ಮನ್ನು ನಾನು ಒಬ್ಬೊಬ್ಬರು ನೋಡಿರ್ತೀನಿ, ಒಬ್ಬೊಬ್ರು ನೋಡಿರಂಗಿಲ್ಲ. ಆದರೂ ನೀವೆಲ್ಲರೂ ಅಷ್ಟು ಪ್ರೀತಿಯಿಂದ ನನಗೆ ವಿಶ್ ಮಾಡಿದ್ದೀರಿ, ಹಾರೈಸಿದ್ದೀರಿ. ಇನ್ನೂ ಹಾಕ್ತಾನೆ ಇದ್ದಾರೆ. ಯಾವಾಗ ಪೋಸ್ಟ್ ನೋಡ್ತಾರೆ ಅವಾಗ ನನಗೆ ವಿಶ್ ತಿಳಿಸ್ತಾನೆ ಇದ್ದೀರಾ, ವಿಶನ್ನು ತಿಳಿಸ್ತಾನೆ ಇದ್ದೀರಾ. ನಿಮ್ಮೆಲ್ಲರ ಪ್ರೀತಿಪೂರ್ವಕ ಹಾರೈಕೆಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ. ನನಗೆ ಖುಷಿಯಾಗೈತಿ ಒಂದು ವಿಷಯಕ್ಕೆ. ಎಲ್ಲರಿಗೂ ನಾನು ಭಾಳನ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ಸ್ ಹೇಳೋದು ಭಾಳ ಸಣ್ಣ ಪದ ಆಗುತ್ತೆ, ಆದರೂ ನನ್ನ ಮನಸ್ಸಿನ ಖುಷಿಗೋಸ್ಕರ ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ. ಬರೀ ಇವತ್ತು ಈ ಒಂದು ಹೋಮ್ ರೆಮಿಡಿ ಯಾವ ರೀತಿ ಇದೆ ಅಂತ ಹೇಳೋದು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ. ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರ್ತಾವೆ. ಅದಕ್ಕೋಸ್ಕರ ಆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡ್ರಿ ಅಂತ ಹೇಳ್ತಾ ಬರೀ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ಒಂದು ಹಿಡಿಯಷ್ಟು ಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ. ನಮ್ಮ ಮೇಲೇ ಗಿಡ ಇರೋದ್ರಿಂದ ಹರ್ಕೊಂಬಂದಿದ್ದೀನಿ. ಫ್ರೆಶ್ ಆಗಿರುವಂಥ ಒಂದು ಬೇವಿನ ಸೊಪ್ಪು ಆದರೆ ಚೆನ್ನಾಗಿರ್ತೈತಿ. ಇದನ್ನು ನಾನು ಅಷ್ಟೂ ಇಲ್ಲಿ ಬಿಡಿಸ್ಕೊಂಡು ತೊಳಿತೀನಿ ಫ್ರೆಂಡ್ಸ್. ಯಾಕಂದ್ರೆ ಮಳೆ ಬರಾಕೊಂತೈತಿ, ಆದ್ರೂ ಎಲೆ ಎಲ್ಲ ಹಸಿ ಅದಾವು. ಆದರೂ ನಾನು ಇಲ್ಲಿ ಕೆಳಗೆ ತೊಗೊಂಡು ಬಂದು ಚೆನ್ನಾಗಿ ಅವನ್ನೆಲ್ಲ ತೆರೆದು ಅದನ್ನು ತೊಳ್ಕೊತೀನಿ. 2 ನೀರಲ್ಲಿ ನಾನು ತೊಳ್ಕೊಂಡು ಇದೊಂದು ಸ್ವಲ್ಪ ಬೇರೆ ಒಂದು ಪಾತ್ರೆಗೆ ಹಾಕ್ಕೊಂಡು ನಾವು ಸ್ವಲ್ಪ ನೀರು ಹಾಕಿ 1 ಗ್ಲಾಸಷ್ಟು ಇಲ್ಲಿ ನಾನು ನೀರು ಹಾಕ್ತೀನಿ. ನೋಡ್ರಲ್ಲಿ ಅದಕ್ಕೆ 1 ಗ್ಲಾಸ್ ಅಂದರೆ ಜಾಸ್ತಿ ನೀರು ಹಾಕೋಬೇಡ್ರಿ. ಜಾಸ್ತಿ ನೀರು ಹಾಕಿದರೆ ಭಾಳನೇ ರಸ ನೀರಾಗಿ ಬರ್ತದೆ. ಅದಕ್ಕೋಸ್ಕರ 1 ಗ್ಲಾಸಷ್ಟು ನೀರು ಹಾಕಿ ಇದನ್ನು ನಾವು ಚೆನ್ನಾಗಿ ಇಲ್ಲಿ ಕುದಿಸ್ಕೋಬೇಕಾಗತ್ತೆ. ಅಂದ್ರೆ ಸೊಪ್ಪು ಚೆನ್ನಾಗಿ ಬೇಯಬೇಕು. ಯಾವ ರೀತಿ ಬೇಯಬೇಕು ಅಂತ ಹೇಳೋದು ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡ್ರಿ, ಪೂರ್ತಿಯಾಗಿದ್ದ ತನ್ನ ಎಲೆಯ ರಸವನ್ನು ಪೂರ್ತಿಯಾಗಿ ನೀರಿಗೆ ಬಿಡಬೇಕು. ಅಷ್ಟು ರೀತಿಯಾಗಿ ನಾವು ಇದನ್ನ ಕುದಿಸ್ಕೋಬೇಕಾಗತ್ತೆ. ಕುದಿಸ್ಕೊಂಡಾದ ನಂತರ ಇದನ್ನ ಗ್ಯಾಸ್ ಆಫ್ ಮಾಡಿ ಒಂದು ಮಿಕ್ಸಿ ಜಾರಿಗೆ ಹಾಕೋಣ. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದು ಪೂರ್ತಿಯಾಗಿ ಆರಬೇಕು. ಆರಿದ ನಂತರ ನೀವು ಇದನ್ನ ಮಿಕ್ಸಿ ಮಾಡಬೇಕಾಗತ್ತೆ. ಇಲ್ಲಿ ಯಾವುದೇ ರೀತಿ ನೀರು ಹಾಕಕ್ಕೆ ಹೋಗ್ಬೇಡ್ರಿ. ನಾವೇನು ಕುದಿಸೋಕೆ ನೀರು ಹಾಕಿರ್ತೀವಲ್ಲ, ಅದರಲ್ಲಿ ಏನಾದರೂ ನೀರು ಮಿಕ್ಕಿದ್ರೆ, ನೀರೇನಾದರೂ ಉಳಿದಿದ್ರೆ ಅದನ್ನ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಅದನ್ನು ಇದಕ್ಕೆ ಹಾಕಿ ನೀವು ಮಿಕ್ಸಿ ಮಾಡಬೇಕಾಗತ್ತೆ. ಪೂರ್ತಿಯಾಗಿ ಇದು ತಣ್ಣಗೆ ಆದ ನಂತರ ನಾವು ಮಿಕ್ಸಿ ಮಾಡೋಣ. ಇದನ್ನು ನೋಡ್ರಿ, ನಾನು ಈ ರಸ ಉಳಿದೈತಿ, ಇದ್ರದ್ದು ಪೂರ್ತಿಯಾಗಿ ಕೆಳಗೆ ಕುದ್ದಾಗಿರುವಂಥ ರಸ ಏನೈತಿ ಅಂದರೆ ನೀರು, ಇದನ್ನು ನಾನಿಲ್ಲಿ ಪೂರ್ತಿಯಾಗಿ ಹಾಕ್ಕೊತೀನಿ. ಅಂದರೆ ಅದನ್ನೇನು ವೇಸ್ಟ್ ಮಾಡೋಂಗಿಲ್ಲ. ನಾನು ಅದರೊಳಗೆ ಪೂರ್ತಿಯಾಗಿರುವಂಥ ಈ ಬೇವಿನ ಸೊಪ್ಪಿನ ರಸ ಎಲ್ಲ ಅದರೊಳಗೆ ಬಿಟ್ಕೊಂಡಿರ್ತದೆ. ಹಾಗಾಗಿ ನಾನು ಈ ನೀರನ್ನು ವೇಸ್ಟ್ ಮಾಡ್ತೀನಿ. ಇದೇ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದು ಪೂರ್ತಿಯಾಗಿ ತಣ್ಣಗಾದ ನಂತರ ನಾನು ಇದನ್ನ ರುಬ್ಕೊತೀನಿ. ಮತ್ತೆ ಇದಕ್ಕೆ ಯಾವುದೇ ರೀತಿ ನೀರು ಹಾಕಕ್ಕೆ ಹೋಗ್ಬೇಡ್ರಿ. ನೀರು ಹಾಕಿದರೆ ಜಾಸ್ತಿ ನೀರಾಗಿಬಿಡ್ತೈತಿ. ಇದ್ರೊಳಗಿನ ರಸ ನೀರಾಗಬಾರ್ದು. ಅದಕ್ಕೋಸ್ಕರ ನೋಡ್ರಿ, ಪೂರ್ತಿಯಾಗಿ ನಾನು ರುಬ್ಕೊಂಡು ಆದಮೇಲೆ ನಾನಿಲ್ಲಿ ಇದನ್ನ ಒಂದು ಬಟ್ಟೆಗೆ ಹಾಕಿ ಸೋಸ್ಕೊಂಡಿದ್ದೀನಿ. ಚಾ ಸೋಸು ಜಾಲರಿ ಒಳಗೆ ಸೋಸ್ಕೊಂಡು ಏನಾಗುತ್ತೆ, ಈ ಬೇವಿನ ಸೊಪ್ಪಿನ ಪೇಸ್ಟ್ ಏನಿರುತ್ತೆ ಅದು ಸಹಿತ ನಮಗೆ ಇಳಿದು ಬಂದುಬಿಡ್ತೈತೆ ಕೆಳಗೆ. ಅದಕ್ಕೋಸ್ಕರ ಅದನ್ನು ನಾನು ಬಟ್ಟೆಲ್ಲೇ ಸೋಸ್ಕೊಂಡಿದ್ದೀನಿ. ಇದೇ ರೀತಿ ಸೋಪು, ಫೇಸ್ ವಾಶ್ ಏನೆಲ್ಲ ಮಾಡ್ತಾರಲ್ಲ, ಇದೇ ರೀತಿ ಬೇವಿನ ಸೊಪ್ಪಿನ ಎಕ್ಸ್ಟ್ರಾಕ್ಟ್ ತೆಗೆದು ಒಂದು ಸೋಪು ಮತ್ತು ಫೇಸ್ ವಾಶ್ ಎಲ್ಲ ಮಾಡ್ತಾರೆ. ನಾನು ಅದೇ ರೀತಿನ ಇವತ್ತು ಬೇವಿನ ಸೊಪ್ಪಿನ ಎಕ್ಸ್ಟ್ರಾಕ್ಟನ್ನು ತೆಗೆದು ನಿಮಗೆ ಇವತ್ತು ಈ ಒಂದು ಹೋಮ್ ರೆಮಿಡಿನ ಮಾಡಿ ತೋರಿಸ್ತಿದ್ದೀನಿ. ಇಲ್ಲಿ ನಾನು 2 ಸ್ಪೂನಷ್ಟು ರೋಸ್ ವಾಟರ್ ತೊಗೊಂಡಿದ್ದೀನಿ. 2 ಸ್ಪೂನ್ ಆಗೋಷ್ಟು ಡಬಲ್ 4 ಸ್ಪೂನಷ್ಟು ಇಲ್ಲಿ ನಾನು ಬೇವಿನ ಸೊಪ್ಪಿನ ರಸ ತೊಗೊಂಡಿದ್ದೀನಿ. ಹಾಗೆ 1 ಸ್ಪೂನಷ್ಟು ಗ್ಲಿಸರಿನ್ ತೊಗೊಂಡಿದ್ದೀನಿ. ಮತ್ತು 2 ಸ್ಪೂನಷ್ಟು ಅಲೋವೆರಾ ಜೆಲ್ ತೊಗೊಂಡಿದ್ದೀನಿ. ಇದು ಆಪ್ಷನಲ್ ಫ್ರೆಂಡ್ಸ್. ಈ ರೋಸ್ ಹಿಪ್ ಆಯಿಲ್ ಏನೈತಿ, ಆಮೇಲೆ ಜೋಜೋಬಾ ಆಯಿಲ್ ಏನೈತಿ, ಇದು ಆಪ್ಷನಲ್ಲು. ನಿಮ್ಮ ಹತ್ರ ಜೋಜೋಬಾ ಆಯಿಲು ಆಮೇಲೆ ರೋಸ್ ಹಿಪ್ ಆಯಿಲು ಇತ್ತು ಅಂತ ಅಂದ್ರೆ 3 ಡ್ರಾಪಷ್ಟು ಜೋಜೋಬಾ ಆಯಿಲ್ ಹಾಕೋರಿ. 2 ಡ್ರಾಪಷ್ಟು ಈ ಒಂದು ರೋಸ್ ಹಿಪ್ ಆಯಿಲನ್ನು ಹಾಕ್ಕೊಂಡು, ಡ್ರಾಪ್ ಅಷ್ಟೇ ಫ್ರೆಂಡ್ಸ್, 3 ಡ್ರಾಪು 2 ಡ್ರಾಪ್ ಇಷ್ಟ ಹಾಕ್ಕೊಂಡು ಚೆನ್ನಾಗಿ ಇದನ್ನ ಯಾವ ರೀತಿ ಮಿಕ್ಸ್ ಮಾಡಬೇಕಂದ್ರೆ, ನೀವು ಅಲೋವೆರಾ ಮತ್ತು ಅದೆಲ್ಲ ಗಂಟಿರ್ತಲ್ಲ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ರೀತಿ ನೀವು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನಿಲ್ಲಿ 2 ರೀತಿಯಾಗಿ ನಿಮಗೆ ತೋರಿಸ್ತಿದ್ದೀನಿ. ಈ ರೀತಿ ನೀವು ಐಸ್ ಕ್ಯೂಬಲ್ಲಾದರೂ ಹಾಕ್ಕೊಂಡು ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಇದನ್ನ ಕ್ಯೂಬ್ ಮಾಡಿಕೊಂಡು ನೀವು ಪ್ರತಿದಿನ ಇದನ್ನ ತೊಗೊಂಡು ನೀವು ಮುಖಕ್ಕೆ ಹಚ್ಬೋದು. ಒಂದು ಸ್ವಲ್ಪ ಇದನ್ನ ಹೊರಗೆ ತೆಗೆದಿಟ್ಬಿಟ್ರೆ ಇದು ಈ ರೀತಿಯೇ ನೀರಾಗುತ್ತೆ. ಇಲ್ಲಾಂದ್ರೆ ಐಸ್ ಕ್ಯೂಬನ್ನು ನಾವು ತೊಗೊಂಡು ಹಚ್ಕೊತೀವಿ ಅಂತ ಅಂದ್ರೂ ಹಚ್ಕೋಬೋದು. ಇಲ್ಲಿ ಇನ್ನೊಂದು ಮೆಥಡನ್ನು ನಾನು ನಿಮಗೆ ತೋರಿಸ್ತೀನಿ, ಯಾವ ರೀತಿ ಅಂತ ಹೇಳಂದು ನೋಡಿರಿ. ಈ ರೀತಿ ಐಸ್ ಕ್ಯೂಬನ್ನಾದರೂ ನೀವು ಮಾಡ್ಕೋಬೋದು. ನೋಡಿ, ನಾನು ತೋರಿಸ್ತೀನಿ. ಈ ರೀತಿ ಐಸ್ ಕ್ಯೂಬನ್ನು ಮಾಡಿಕೊಂಡು ಇದು
ನಮ್ಮ ಮುಖದ ಮೇಲಿರುವಂಥ ಎಲ್ಲ ಗುಳ್ಳೆ ಏನೇ ಇರಲಿ ಫ್ರೆಂಡ್ಸ್, ಎಂಥ ಒಂದು ನೋಡಲಿ ಈ ರೀತಿ. ಈಗ ಥಂಡಿ ಇರೋದ್ರಿಂದ ನಿಮಗೆ ಇನ್ನೊಂದು ಮೆಥಡನ್ನು ನಾನು ತೋರಿಸ್ತೀನಿ. ಇಲ್ಲಿ ನೋಡಿರಿ, ಈ ರೀತಿಯಾಗಿ ನಾವು ಇದನ್ನ ಹಚ್ಕೋಬೇಕಾಗತ್ತೆ. ಆಮೇಲೆ ಇದು ರೋಸಿಪ್ ಆಯಿಲು ಇದನ್ನ ಹಾಕ್ಕೊಂಡಿರ್ತೀವಲ್ಲ ನಾವು, ಎಷ್ಟು ಘಮ ಘಮ ಅಂತಿರ್ತೈತಿ ಅಂದರೆ ಇದು ನಿಮ್ಮ ಹತ್ರ ಇದ್ರೆ ಹಾಕ್ಕೋಬೋದು, ಇಲ್ಲ ಅಂದರೆ ಇಲ್ಲ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನಮ್ಮ ಹತ್ರ ಇಲ್ಲ ಅಂತೇಳಿ ಅಂತ ಕುದ್ರಕ್ಕೆ ಹೋಗ್ಬೇಡಿ. ನೋಡಿರಿ, ಈ ರೀತಿ ನಾವು ಇದನ್ನ ರಬ್ ಮಾಡಿದಾಗ ಪೂರ್ತಿಯಾಗಿ ನಮಗಿದು ಪ್ರತಿದಿನ ಮಾಡಬೇಕು ಫ್ರೆಂಡ್ಸ್. ಪ್ರತಿದಿನ 2 ಟೈಮ್ ಆದರೂ ನೀವು ಮಾಡ್ಬೋದು, ಇಲ್ಲ 1 ಟೈಮ್ ಆದರೂ ನೀವು ಇದನ್ನ ಮಲ್ಗೋ ಟೈಮಲ್ಲೂ ಇದನ್ನ ಹಚ್ಕೊಂಡು ಮಲ್ಕೋಬೋದು ನೀವು. ಇನ್ನೂ ಒಂದು ಮೆಥಡ್ ಏನಪ್ಪ ಅಂತ ಅಂದ್ರೆ, ನಮಗೆ ಐಸ್ ಕ್ಯೂಬಲ್ಲಿ ಇಡೋಕ್ಕಾಗಂಗಿಲ್ಲಪ್ಪ ಥಂಡಿ ಐತಿ ಈಗ ಅಂತ ಹೇಳಂದು ಅನ್ನೋರು ಪ್ರತಿದಿನ ಈ ರೀತಿ ಸ್ಪ್ರೇ ಬಾಟ್ಲಲ್ಲಿ ಹಾಕ್ಕೊಂಡು ಈ ರೀತಿ ನಾವು ಸ್ಪ್ರೇ ಮಾಡ್ಕೋಬೋದು. ನೋಡ್ರಿ, ಇದನ್ನು ನೀವು ಮಾಡ್ಕೋಬೋದು. ನೋಡಿರಿ, ಈ ರೀತಿ ಐಸ್ ಕ್ಯೂಬ್ ಆದರೂ ಮಾಡ್ಕೋಬೋದು ನೀವು, ಈ ರೀತಿ ಟೋನರ್ ಆದರೂ ಮಾಡ್ಕೋಬೋದು. 2ರಲ್ಲಿ ಒಂದು ಯಾವುದಾದ್ರೂ ನೀವು ಮಾಡ್ಕೋಬೋದು. ಇಲ್ಲ 2 ಟೈಪ್ ತೋರಿಸಿದ್ದೀನಿ ನಿಮಗೆ. ಈ ರೀತಿ ಐಸ್ ಕ್ಯೂಬ್ ಮಾಡಿಕೊಂಡು ನೀವು ಮುಖಕ್ಕೆ ಪ್ರತಿದಿನ ನೀವು ರಾತ್ರಿ ಮಲ್ಗೋವಾಗಾದ್ರೂ ಇದನ್ನು ರಬ್ ಮಾಡ್ಕೊಂಡು ಮಲ್ಕೋಬೇಕು. ಆಮೇಲೆ ಇನ್ನೂ ಅಂತ ಹೇಳ್ತೀನಿ ನಾನು ನಿಮಗೆ, ಯಾವುದೇ ರೀತಿ ಗುಳ್ಳೆಗಳಾದಾಗ ನಾವು ಚೂಟ್ಕೊಳೋದಾಗಲಿ, ಅವನ್ನ ಮುಟ್ಟು ಪದೇ ಅದ್ರ ಮೇಲೆ ಕೈ ಇಡೋದಾಗಲಿ ಆ ರೀತಿ ಎಲ್ಲ ಮಾಡಬಾರ್ದು. ಇಲ್ಲಿ ನೋಡಿರಿ, ಐಸ್ ಕ್ಯೂಬನ್ನು ತೊಗೊಂಡಾಗ ನಾವು ಈ ರೀತಿ ಅಷ್ಟೇ ಹಚ್ಬೇಕು ಫ್ರೆಂಡ್ಸ್. ನಾವು ಈ ರೀತಿ ಮಾಡಬಾರ್ದು. ಯಾಕಂದ್ರೆ ನಮ್ದು ಏನು ಇರ್ತೈತಿ, ಈ ಗುಳ್ಳೆಗಳಿರ್ತಾವಲ್ಲ ಅದು ಮತ್ತೊಂದು ಕಡೆ ಸ್ಪ್ರೆಡ್ ಆಗೋ ಚಾನ್ಸಸ್ ಇರ್ತದೆ. ಅದಕ್ಕೋಸ್ಕರ ಮಾಡಬೇಕು, ಈ ರೀತಿ ನಾವು ಇಷ್ಟಿಷ್ಟೇ ಟ್ಯಾಪ್ ಮಾಡ್ಕೊತ ಹೋಗಬೇಕು. ಈ ರೀತಿ ನಾವು ಐಸ್ ಕ್ಯೂಬ್ ಮಾಡಿದಾಗ ಈ ರೀತಿ ನಾವು ಟ್ಯಾಪ್ ಮಾಡ್ಬೇಕಾಗತ್ತೆ. ನೀವು ಟೋನರ್ ಮಾಡ್ಕೊಂಡ್ರಂತೂ ಯಾವುದೇ ರೀತಿ ಚಿಂತೆನೇ ಇಲ್ಲ. ಅದನ್ನು ನೀವು ಪ್ರತಿದಿನ ನಿಮ್ಮ ಸ್ಕಿನ್ನಿಗೆ ನೀವು ಸ್ಪ್ರೇ ಮಾಡಿಕೊಂಡ್ರೆ ನಿಮ್ಮ ಮುಖದ ಮೇಲಿರುವಂಥ ಎಂಥದೇ ಗುಳ್ಳೆ ಕಳೆಗಳಾಗಲಿ, ಆಮೇಲೆ ಗುಳ್ಳೆಗಳು ಬರೋದನ್ನು ತಡೀತೈತಿ. ಆಮೇಲೆ ಗುಳ್ಳೆಗಳು ಯಾಕೆ ಇದು ಏನೈತಿ ಇದನ್ನೆಲ್ಲ ನಿಮ್ಗೆ ತಡೆ ಹಿಡಿತೈತಿ. ಆಮೇಲೆ ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸ್ ಏನು ಬಂದ್ರೂ ಅದನ್ನೆಲ್ಲ ಹೋಗಲಾಡಿಸುವಂಥ ಶಕ್ತಿ ಈ ಒಂದು ಬೇವಿನ ಸೊಪ್ಪಿಗೆ ಐತಿ. ಇದನ್ನೊಂದು ಮಾಡಿಟ್ಟುಕೋರಿ. ನೆಕ್ಸ್ಟ್ ಇನ್ನೂ 2 ರೆಮಿಡಿ ಅದಾವು, ಭಾಳನೇ ಈಸಿಯಾಗಿ ಮನೇಲೇ ಮಾಡ್ಕೊಳುವಂಥ ರೆಮಿಡಿಗಳು ಅದಾವು. ಅದನ್ನು ತರ್ತೇನೆ ನಾನು ನಿಮ್ಗೆ. ಯಾರು ಇವು ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಲತಾ ಸಿಸ್ಟರ್ ಅಂತ ಹೇಳಂದು ಅವರು ನನಗೆ ಒಂದು ಕಮೆಂಟ್ ಹಾಕಿದ್ರು, ನನ್ನ ಮುಖದ ಮೇಲೆ ಚಿಕ್ಕ ಗುಳ್ಳೆಗಳಾಗಕ್ಕಂಥವು. ಆ ಗುಳ್ಳೆಗಳನ್ನು ಹೋಗಲಾಡಿಸೋದಕ್ಕೆ ಏನಾದರೂ ಒಂದು ಹೋಮ್ ರೆಮಿಡಿ ಹೇಳ್ರಿ ಅಂತ ಹೇಳಂದು ಅದಕ್ಕೋಸ್ಕರ ಇವತ್ತು ಬಹಳಷ್ಟು ಜನ ಈ ಗುಳ್ಳೆಗಳಿಂದ ಅಥವಾ ಯಾಕೆ ಈ ಒಂದು ಜಾಸ್ತಿ ಮುಖ ತುಂಬ ಎಲ್ಲೂ ಕೈ ಇಡೋಕ್ಕೆ ಜಾಗ ಇರೋಂಗಿಲ್ಲ, ಅಷ್ಟೊಂದು ಗುಳ್ಳೆಗಳಿರ್ತಾವೆ. ಅವನ್ನೆಲ್ಲಾನು ಹೊಡೆದೊಡಿಸುವಂಥ ಶಕ್ತಿ ಈ ಬೇವಿನ ಸೊಪ್ಪಿಗೆ ಐತಿ. ನಾವು ಬೇವಿನ ಸೊಪ್ಪಿನ ಸೋಪ್ ತೊಗೊಂಡು ಹೊರಗೆ ತೊಗೊಂಡ್ಬಂದು ನಾವು ಯೂಸ್ ಮಾಡೋದ್ರ ಬದಲಾಗಿ ಈ ರೀತಿ ಟೋನರು, ಕ್ರೀಮು, ಸೋಪು ನಾವು ಮಾಡಿಕೊಂಡು ಹೋಮ್ ರೆಮಿಡಿನ ಮಾಡಿಕೊಂಡು ನಾವು ಮನೇಲೇ ಟ್ರೈ ಮಾಡಿದಾಗ ಇನ್ನೂ ನಮಗೆ ಖುಷಿ ಇರ್ತೈತಿ. ಆಮೇಲೆ ನಮಗೆ ಹೈಜಿನಿಕ್ ಆಗೈತಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರ್ತದೆ. ಅದು ಭಾಳ ಈಸಿಯಾಗಿ ಇರುವಂಥ ಒಂದು ಹೋಮ್ ರೆಮಿಡಿ ನಿಮಗೋಸ್ಕರ ತೊಗೊಂಬಂದಿನಿ. ನಾನು ಫೇಸ್ ಪ್ಯಾಕನ್ನು ನಿಮಗೆ ಹೇಳ್ತೀನಿ, ಮತ್ತು ಇನ್ನೂ ಒಂದು ಹೋಮ್ ರೆಮಿಡಿನ ನಿಮಗೋಸ್ಕರ ತೊಗೊಂಬರ್ತೀನಿ. ನಾನು ಯಾರೆಲ್ಲ ಗುಳ್ಳೆಗಳದಾವು ಯಾವುದೇ ರೀತಿ ಭಯ ಇಲ್ಲದೇನೆ ಈ ಒಂದು ಬೇವಿನ ಸೊಪ್ಪಿನ ಟೋನರನ್ನು ಮಾಡಿಕೊಂಡು ನೀವು ಟ್ರೈ ಮಾಡಿರಿ. ಆಮೇಲೆ ರೋಸ್ ಹಿಪ್ ಆಯಿಲ್, ನಾನು ಅವಾಗಲೇ ಹೇಳ್ದಂಗೆ ರೋಸ್ ಹಿಪ್ ಆಯಿಲು, ಜೋಜೋಬಾ ಆಯಿಲು ಇಲ್ಲ ಅಂತ ಹೇಳಂದು ಕುತ್ಕೊಳಕ್ಕೆ ಹೋಗ್ಬೇಡ್ರಿ. ಮತ್ತು ಯಾವುದೋ ಒಂದು ನೆವ ಸಿಕ್ಬಿಡುತ್ತೆ ನಮಗೆ, ಅದಿಲ್ಲ ಬಿಡ ನಮ್ಮ ಹತ್ರ ಅಂತ ಹೇಳೋದು, ಅದಿಲ್ಲ ಅಂತ ಹೇಳೋದು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಏನಿದೆ ಆಲೋವೆರಾ ಜೆಲ್ಲು ಮತ್ತು ಗ್ಲಿಸರಿನ ನಾವು ಹಾಕ್ತೀವಲ್ಲ, ಗ್ಲಿಸರಿನು ನಮಗೆ ಸ್ಕಿನ್ನಿಗೆ ಏನಾಗುತ್ತೆ, ಒಂದು ಮಾಯ್ಶ್ಚರನ್ನು ಕೊಡೋದಕ್ಕೆ ಸಹಾಯ ಮಾಡ್ತೈತಿ. ಈ ಒಂದು ಆಲೋವೆರಾ ಜೆಲ್ಲು ನಮ್ಮ ಸ್ಕಿನ್ನನ್ನು ಹೊಳಪು ಮಾಡೋದಕ್ಕೆ ಮತ್ತು ನಮ್ಮ ಸ್ಕಿನ್ನಲ್ಲಿ ಒಂದು ಕಲೆಗಳನ್ನು ತೆಗೆಯೋದಕ್ಕೂ ಸಹಾಯ ಮಾಡ್ತೈತಿ. ಬೇವಿನ ಸೊಪ್ಪಿನ ಬಗ್ಗೆ ಅಂತೂ ನಾವು ಹೇಳೋ ಹಾಗೆ ಇಲ್ಲ. ಈ ಟೋನರನ್ನಾದರೂ ಮಾಡ್ಕೊರಿ ನೀವು, ಅಥವಾ ಈ ಒಂದು ಐಸ್ ಕ್ಯೂಬನ್ನಾದರೂ ಮಾಡಿಕೊಂಡು ನೀವು ಟ್ರೈ ಮಾಡ್ಬೋದು. ಟ್ರೈ ಮಾಡಿರಿ, ಹೆಂಗಿತ್ತು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ. 1 ವಾರ ಯೂಸ್ ಮಾಡಿ ಫ್ರೆಂಡ್ಸ್. 1 ವಾರದೊಳಗಾಗಿಯೇ ನಿಮಗೆ ಇದ್ರದ್ದು ರಿಸಲ್ಟ್ ಏನು ಅಂತ ಹೇಳೋದು ಗೊತ್ತಾಗುತ್ತೆ. ಇನ್ನೂ 2 ಹೋಮ್ ರೆಮಿಡಿ ಇದಾವೆ, ಅದನ್ನು ನೀವು ಇದ್ರ ಜೊತೆಗೆ ಮಾಡ್ಕೊತ ಹೋದ್ರಂತೂ ನಿಮ್ಮ ಮುಖ ಅಷ್ಟೊಂದು ಕ್ಲೀನ್ ಆಗುತ್ತೆ ಅಂತ ಅಂದ್ರೆ ಮುಖದ ಮೇಲೆ ಗುಳ್ಳೆಗಳು ಹುಡುಕಿದ್ರೂ ಸಿಗೋಂಗಿಲ್ಲ. ಈ ಟೋನರ್ ಏನೈತಿ ಅದನ್ನು ನೀವು ಪ್ರತಿದಿನ ಒಂದು 2 ರಿಂದ 3 ಸರ್ತಿ ನೀವು ಸ್ಪ್ರೇ ಮಾಡ್ಕೋಬೋದು. ಈ ಒಂದು ಐಸ್ ಕ್ಯೂಬ್ ಏನೈತಿ, ನೀವು ರಾತ್ರಿ ಮಲ್ಗೋವಾಗ ಆ ಐಸ್ ಕ್ಯೂಬನ್ನು ಹಚ್ಕೊಂಡು ಮಲ್ಕೊಂಡ್ರೆ ಸಾಕು. ಇಲ್ಲ ನಾವು ಟೋನರ್ ಅಷ್ಟೇ ಯೂಸ್ ಮಾಡ್ಕೊತೀವಿ ಅನ್ನೋದಾದ್ರೆ 2 ರಿಂದ 3 ಬಾರಿ ನೀವು ಈ ಒಂದು ಟೋನರನ್ನು ಟ್ರೈ ಮಾಡಿರಿ. ಹಾಗೆ ಈ ಕ್ಯೂಬನ್ನು ರಾತ್ರಿ ಮಲ್ಗೋವಾಗ, ಅಂದರೆ ಎರಡೂ ಮಾಡ್ಕೋರಿ ಅಂತ ಹೇಳಂಗಿಲ್ಲ, ಯಾವುದಾದ್ರೂ ಒಂದು ಮಾಡ್ಕೋರಿ. ಟೋನರ್ ಆದರೂ ಮಾಡ್ಕೋರಿ, ಇಲ್ಲ ಐಸ್ ಕ್ಯೂಬನ್ನಾದರೂ ಮಾಡ್ಕೋರಿ. ನಿಮಗೆ ಯಾವುದು ಈಸಿ ಆಗುತ್ತೋ ಅದನ್ನು ಮಾಡಿಕೊಂಡು ಇಟ್ಕೋರಿ. ಈ ಒಂದು ಬೇವಿನ ಸೊಪ್ಪಿನ ಟೋನರನ್ನು ಮನೇಲಿ ರೆಡಿ ಮಾಡಿಕೊಂಡು ಯೂಸ್ ಮಾಡಿರಿ ಅಂತ ಹೇಳಿ. ಗುಳ್ಳೆಗಳ ಗಂಟಾಗಲಿ ಅದು ಗುಳ್ಳೆಗಳನ್ನಾಗಲಿ ಅವನ್ನೆಲ್ಲನೂ ತಿಂದು ಹಾಕೋ ಶಕ್ತಿ ಈ ಒಂದು ಬೇವಿನ ಸೊಪ್ಪಿಗೆ ಐತಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಒಂದು ಲೈಕ್ ಮಾಡಿರಿ, ಹಂಗೆ ಶೇರ್ ಮಾಡಿರಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಆಲ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಯಾಕಂತ ಇಂಥ ಒಳ್ಳೊಳ್ಳೆ ರೆಮಿಡಿಗಳು ನಿಮಗೆ ಬೇಕು ಅಂತ ಅಂದರೆ ಆಲ್ ಬಟನ್ ಕ್ಲಿಕ್ ಮಾಡಲೇಬೇಕು ನೀವು. ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.